ಬಂಧುಗಳೇ ನಮಸ್ಕಾರ. ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿರ್ತಕ್ಕಂಥ ಒಂದು ಜಾತಿಯ ಅವಮಾನದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. ಈ ದೇಶದಲ್ಲಿ ಜಾತಿಯ ಅವಮಾನಗಳು ಬೇಕಾದಷ್ಟು ಆಗ್ತಿರ್ತವೆ, ಪ್ರತಿನಿತ್ಯ ನಡೀತಿರ್ತವೆ. ಈ ದೇಶದಲ್ಲಿ ಜಾತಿ ಅಂತಕ್ಕಂಥದ್ದು, ಅದರಲ್ಲೂ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬಹಳ ಜೀವಂತವಾಗಿ ಇವತ್ತಿಗೂ ಈ ಕ್ಷಣಕ್ಕೂ ನಮಗೆಲ್ರಿಗೂ ಕಾಡ್ತಾನೆ ಇದೆ. ಇಡೀ ದೇಶವನ್ನು ಒಂದು ದೊಡ್ಡ ರೋಗ ಆಗಿ ಪರಿಣಮಿಸಿದೆ. ಅದು ಇದು ಹೆಂಗಿದೆ ನೋಡಿ ವಿಶೇಷ. ರೋಗ ಯಾರಿಗಿದೆಯೋ ಅವ್ರ ನರಳು ಸಾಯ್ಬೇಕು, ಆದರೆ ಇಲ್ಲಿ ರೋಗ ಇರೋದು ಬೇರೆಯವ್ರಿಗೆ, ಆದ್ರೆ ನರಳೋರು ಬೇರೆಯವರು. ಅಂತ ಒಂದು ವಿಚಿತ್ರವಾದಂಥ ಕಾಯಿಲೆ ಹೆಸರೇ ಅಸ್ಪೃಶ್ಯತೆ, ಜಾತೀಯತೆ. ಈ ದೇಶಕ್ಕೆ ಅಂಟಿದಂಥ ಒಂದು ಅಂಟು ಜಾಡ್ಯ, ಮನೋರೋಗ, ಮನೋವ್ಯಾಧಿ, ಕ್ಯಾನ್ಸರ್ಗಿಂತಲೂ ಭಯಂಕರವಾದಂಥ ಮನೋವ್ಯಾಧಿ ಇದು. ಇದು ಏನೋ ಒಂದು ಇಲ್ಲಿಟ್ರೇಟ್ಸ್ಗಳ ನಡುವೆ ಸಹಜವಾಗಿ ನಡೆಯುತ್ತೆ ಅಂತ ಅನ್ಕೊಬಿಡ್ಬೋದು, ಆದರೆ ಜಾತಿಯೇ ಇಲ್ಲ ಇಲ್ಲಿ. ಈ ದೇಶದಲ್ಲಿ ಎಲ್ಲವೂ ಕರೆಕ್ಟ್ ಆಗಿದೆ, ಜಾತಿ ಹೆಸರಲ್ಲಿ ರಿಸರ್ವೇಶನ್ ಕೊಡಬಾರ್ದು ಅಂತ ಲಬಲಬೋ ಅಂತ ಬಾಯ್ಬಡ್ಕತ್ತಾರಲ್ಲ. ಪ್ರತಿ ಒಂದು ಜಾತಿನ ನಿರ್ಧಾರ ಮಾಡುತ್ತೆ ಈ ದೇಶದಲ್ಲಿ ಅನ್ನೋದಕ್ಕೆ ಪ್ರತಿ ದಿನವೂ ಒಂದೊಂದು ಘಟನೆ ನಡೀತವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಹಿರಿಯ ರಾಜಕಾರಣಿ, ಮುತ್ಸದ್ದಿ. ಒಂದು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ. ಅದು ಅಲ್ಲದೆ ವಿರೋಧ ಪಕ್ಷದ ನಾಯಕರು ಸಂಸತ್ನಲ್ಲಿ. ಅಂತಹ ಒಬ್ಬ ವ್ಯಕ್ತಿ ಮೊನ್ನೆ ಆಗಸ್ಟ್ 8ನೇ ತಾರೀಕು ಆ ಉತ್ತರಾಖಂಡದಲ್ಲಿ ಯಾವುದೋ ರಾಮಲೀಲಾ ಮೈದಾನದಲ್ಲಿ ಒಂದು ಸಭೆ ಇತ್ತಂತೆ, ಕಾಂಗ್ರೆಸ್ನ ಸಮಾವೇಶ. ಆ ಸಮಾವೇಶದಲ್ಲಿ ಮಾತನಾಡಿ ಬಂದ ನಂತರ ರಾಮಲೀಲಾ ಮೈದಾನಕ್ಕೆ ಒಬ್ಬ ದಲಿತ ವ್ಯಕ್ತಿ ಬಂದು ಮಾತಾಡ್ಬಿಟ್ಟು ಹೊರಟದ ಅಂತೇಳಿ ಅಲ್ಲಿನ ಮನುವಾದಿಗಳು, ಶ್ರೀರಾಮ ಸೇನೆಯವರು, ಬಿಜೆಪಿ ಬೆಂಬಲಿತ ಸಂಘ ಪರಿವಾರದವರು ಎಲ್ಲರೂ ಸೇರ್ಕೊಂಡು ಅದನ್ನ ಗಂಗಾಜಲ ಹಾಕಿ ಸಗಣಿ ಹಾಕಿ ಎಲ್ಲ ಶುದ್ಧೀಕರಣ ಮಾಡಿದ್ದಾರೆ. ಇದು ಶುದ್ಧೀಕರಣ ಮಾಡೋದ್ರ ಮುಖಾಂತರ ಇವರು ಕೊಟ್ಟಂತ ಮೆಸೇಜ್ ಏನು, ದೇಶಕ್ಕೆ ಒಬ್ಬ ಅಸ್ಪೃಶ್ಯ ಇಲ್ಲಿ ಬಂದು ಹೋದ್ರೆ ಇದು ಜಾಗ ಅಶುದ್ಧ ಆಗುತ್ತೆ ಅಂತ. ದ ಗುಡ್ ಓಲ್ಡ್ ಕ್ಯಾಸ್ಟ್ ಸಿಸ್ಟಮ್ ಇದೆಯಲ್ಲ, ವರ್ಣ ವ್ಯವಸ್ಥೆ, ಅಲ್ಲಿ ಅಸ್ಪೃಶ್ಯರನ್ನ ಬಟ್ಟೆ ಹಾಕಬಾರ್ದು, ಅವರು ನಡೆದಾಡಬಾರ್ದು, ನಾವು ನಡೆದಾಡೋ ಜಾಗದಲ್ಲಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಈ ರೀತಿಯಾದಂಥ ಕಟ್ಟಳೆಗಳಿದ್ದಿಲ್ಲ, ಅತ್ಯಂತ ಕೆಟ್ಟ ಕಟ್ಟಳೆಗಳು, ಅದರ ಪ್ರತಿರೂಪವನ್ನು ಇವತ್ತಿಗೂ ಕಾಪಾಡ್ಕೊಂಡು ಬಂದಿದೆ ಅಂತ ಅನಿಸ್ತಾ ಇದೆ. ಬಂಧುಗಳೇ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಇನ್ನೂ ಕೆಲವು ಇನ್ಸ್ಟೆನ್ಸ್ಗಳನ್ನ ಹೇಳ್ಬೇಕು ಈ ಮನೋರೋಗದ ಬಗ್ಗೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬೇಕಾದಷ್ಟು ಇನ್ಸ್ಟೆನ್ಸ್ಗಳು, ಏನೇನು ಇನ್ಸ್ಟೆನ್ಸ್ಗಳು ಢಾಳಾಗಿ ಜಗತ್ತಿಗೆ ಕಾಣುವಂಥ ಇನ್ಸ್ಟೆನ್ಸ್ಗಳನ್ನ ಇವತ್ತಿಗೂ ಈ ಮನೋವ್ಯಾಧಿಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನಾವೆಲ್ಲರೂ ಸರ್ವಜ್ಞನ ಒಂದು ತ್ರಿಪದಿ ಓದಿದ್ದೀವಿ, ಚಿಕ್ಕ ಮಕ್ಕಳಾಗಿದ್ದಾಗಲೂ ಓದ್ಕೊಂಡು ಬಂದ್ವಿ. ಇದೇ ಮನುವಾದಿಗಳೇ ಮೇಷ್ಟ್ರುಗಳಾಗಿದ್ದಾಗ ನಮ್ಗೆ ಅದನ್ನ ಬೋಧಿಸಿದ್ದಾರೆ. ಯಾಕಂದ್ರೆ ನಮ್ಮವ್ರು ಯಾರು ಮೇಷ್ಟ್ರಾಗಿರ್ಲಿಲ್ಲ ಆಗ. ಇವರೇ ತಾನೇ ಮೊದಲು ಅಕ್ಷರ ಕಲ್ತಿದ್ರು. ಏನು ಪ್ರಯೋಜನ ಬಂತಪ್ಪ, ಇವರು ಮೊದಲು ಅಕ್ಷರ ಕಲಿತು ಏನೇ ನಾವು ಅಕ್ಷರದ ಗುತ್ತಿಗೆ ತಗೊಂಡ್ರೋರು, ಜ್ಞಾನದ ಗುತ್ತಿಗೆ ತಗೊಂಡ್ರೋರು ಅಂತಾರಲ್ಲ, ಇದೇನೇ ಇವ್ರು ಜ್ಞಾನ. ಅಜ್ಞಾನಿಗಳು ಸಾವಿರಾರು ವರ್ಷಗಳ ಕಾಲ ಅಕ್ಷರದ ಗುತ್ತಿಗೆ ತಗೊಂಡು ಇದನ್ನೇನೋ ಅವ್ರು ಕಲ್ತಿರೋದು. ನಮ್ಗೆ ಅಕ್ಷರ ಬೋಧಿಸುವಾಗ ಸರ್ವಜ್ಞ ಅಂತೊಂದು ತ್ರಿಪದಿ ಬೋಧಿಸ್ತಿದ್ರು, ಬರೀ ಪರೀಕ್ಷೆಗೋಸ್ಕರ. ನಂಗಾದ್ರೆ ನಡೆಯುವುದೊಂದೇ ನೆಲ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದ ಸರ್ವಜ್ಞ ಅಂತ. ಎಷ್ಟು ಅದ್ಭುತ! ಇದನ್ನೆಲ್ಲ ಕಲ್ತ್ಕೊಂಡು ನಾವು ಒಂದು ಸಮಾನತೆಯ ತತ್ವವನ್ನು ಕಲ್ತ್ಕೊಂಡ್ವಿ. ಆದ್ರೆ ಕಲಿಸಿದಂಥವ್ರು ಎಂಥ ರೋಗಿಗಳಾಗೋಗಿದ್ದಾರೆ. ಎಲ್ಲರೂ ಕಲ್ತಿದೀವಲ್ವಾ? ಒಬ್ಬ ವ್ಯಕ್ತಿ ದಲಿತ ಆದಾಕ್ಷಣಕ್ಕೆ ಆ ವ್ಯಕ್ತಿ ಎಷ್ಟೇ ಉನ್ನತ ಸ್ಥಾನಗಳಿಗೆ ಏರಿದ್ರು, ಯಾವುದೇ ಪದವಿ ಇದ್ರು, ಎಷ್ಟೇ ಶುದ್ಧವಾಗಿದ್ರು, ಅವನು ತನು ಮನ ಧನ ಮಾತು ಎಲ್ಲದರಲ್ಲೂ ಶುದ್ಧವಾಗಿದ್ರು ಕೂಡ ಒಬ್ಬ ಸ್ಪೃಶ್ಯನಾಗಿ ಕಾಣಿಸ್ತಾನಲ್ಲ. ಇದಕ್ಕೆ ಯಾವ ರೋಗ ಅಂತೀರಾ? ಸಂತೋಷ್ ಹೆಗಡೆಯವರೇ, ಜಾತಿ ಆಧಾರಿತ ಮೀಸಲಾತಿ ಬೇಡ ಅಂತೀರಾ? ಇನ್ಯಾವುದೋ ಮೀಸಲಾತಿ ಆಟೋ ಹೋರಾಟ ಮಾಡಕ್ ಕೊಟ್ಟಿದ್ರಲ್ಲ ಯುವಕರ ತಂಡದವರೇ, ಜಾತಿ ಆಧಾರಿತ ಕೊಡಬಾರ್ದು ಅಂತ. ಪ್ರತಿಯೊಂದನ್ನು ಜಾತಿ ಆಧಾರಿತವಾಗಿ ನಿರ್ಧಾರ ಆಗುತ್ತೆ ಈ ದೇಶದಲ್ಲಿ. ಅಂತ ರೋಗ ನಿಮ್ಮ ಒಳಗಡೆ ತುಂಬಿಕೊಂಡಿದೆ, ಏನ್ ಮಾಡಕ್ಕಾಗುತ್ತೆ ನೋಡಿ. ಹಿಂದೆ ಬಾಬು ಜಗಜೀವನ್ ರಾಮ್ ಅವರು ಉಪ ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಹಿರಿಯ ಮುಖ್ಯಮಂತ್ರಿ ಒಬ್ಬರ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡಬೇಕಾಗುತ್ತೆ ಅವರು ವಾರಣಾಸಿನಲ್ಲಿ. ಅಲ್ಲೋಗಿ ಉಪ ಪ್ರಧಾನಿ ಅವರು ಉದ್ಘಾಟನೆ ಮಾಡಿಬಿಡ್ತಾರೆ. ಉದ್ಘಾಟನೆ ಮಾಡಿ ಬಂದ ನಂತರ ಅಲ್ಲಿನ ಮನುವಾದಿಗಳು ಒಬ್ಬ ದಲಿತ ವ್ಯಕ್ತಿ ಈ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ಬಿಟ್ಟ ಅಂತೇಳಿ ಅವ್ರು ಹೋದ ನಂತರ ಗಂಗಾಜಲ ಹಾಕಿ ಮತ್ತೆ ಗಂಜಲ ಹಾಕಿ ಸಗಣಿ ಹಾಕಿ ತೊಳ್ಕೊಂಡು ಶುದ್ಧೀಕರಣ ಮಾಡ್ಕೊಂಡ್ರು. ಇದ್ರ ಮುಖಾಂತರ ಇವರು ಸಾರಿದಂಥ ಸಂದೇಶ ಏನು, ನೀನು ಮುಟ್ಟಿಸಿಕೊಂಡಂತ ಒಂದು ವಸ್ತು ಅಶುದ್ಧ ಆಗಿದೆ, ಅದನ್ನ ನಾನು ಮತ್ತೆ ಶುದ್ಧೀಕರಣ ಮಾಡ್ಕೋತೀನಿ ಅನ್ನುವಂಥ ಮನೋರೋಗ. ಇದು ಬಹುದೊಡ್ಡ ಅವಮಾನ ಅಲ್ವಾ? ದಲಿತರಿಗೆ ಎಲ್ರಿಗೂ ಮಾಡಿದಂಥ ಅವಮಾನ ಅಲ್ವಾ? ಒಬ್ಬ ವ್ಯಕ್ತಿಗೆ ಮಾಡಿದ್ದು ಎಲ್ರಿಗೂ ಮಾಡಿದ ಅವಮಾನ ಅಲ್ವಾ? ಅಂತ ಒಬ್ಬ ವ್ಯಕ್ತಿ ಆ ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ನೀವು ಮಾಡಿದ್ಮೇಲೆ ಇನ್ನು ಜನಸಾಮಾನ್ಯರನ್ನ ನೀವು ಸಹಿಸ್ಕೊಂತೀರಾ? ಇತ್ತೀಚಿನ ನಿದರ್ಶನ ನೋಡ್ತೀನಿ. ಇನ್ನೊಂದು ರಮಾನಾಥ್ ಕೋವಿಂದ್ ಅವ್ರನ್ನ ಇದೇ ಬಿಜೆಪಿ ಸರ್ಕಾರ ತಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ದಲಿತ ವ್ಯಕ್ತಿಯನ್ನ ರಾಷ್ಟ್ರಪತಿ ಮಾಡ್ಕೊಂಡ್ರು. ಅಂದ್ರೆ ತಮ್ಮ ತಾಳಕ್ಕೆ ಕುಣಿಯಬಲ್ಲಂತ ಒಬ್ಬ ವ್ಯಕ್ತಿಯನ್ನು ಮಾಡ್ಕೊಂಡ್ರು ರಮಾನಾಥ್ ಕೋವಿಂದ್. ಜೊತೆಗೆ ಅವರು ಒಂದು ಸಂದೇಶ ಸಾರಬೇಕಾಗಿತ್ತು ಇಡೀ ದೇಶಕ್ಕೆ, ಏನಂದ್ರೆ ನಾವು ದಲಿತರನ್ನ ಎಂತ ಒಂದು ಉನ್ನತ ಸ್ಥಾನಗಳು ಕೊಟ್ಬಿಟ್ಟಿದ್ವಿ ಅಂತ. ಆ ಕಡೆ ಕೊಟ್ಟರು. ಆದ್ರೆ ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಹೊಸ ಸಂಸತ್ ಭವನಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಶಿಲಾನ್ಯಾಸ ಮಾಡುವಾಗ ಇವರು ಮಾಮೂಲಿ ಪೂಜೆ ಪುನಸ್ಕಾರ ಹೋಮ ಅವನ್ನೆಲ್ಲ ಮಾಡ್ತಾರೆ. ಅಂತಹ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ರಾಷ್ಟ್ರಪತಿ ರಮಾನಾಥ್ ಕೋವಿಂದ್ ಅವರನ್ನ
ಇದೇ ಗೆದ್ದಿದ್ದಂಥ MP ಗಳಾಗಿರ್ಬೋದು, ಇದೇ ಪ್ರಧಾನಿಗಳಾಗಿರ್ಬೋದು ಮೋದಿಯವರು, ಅಥವಾ ಇಲ್ಲಿನ ಎಲ್ಲ ಮನುವಾದಿ ವ್ಯವಸ್ಥೆ ಸೇರಿಕೊಂಡು ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರಬಾರ್ದು, ಬಂದರೆ ನಮಗೆ ಅಪಚಾರ ಆಗೋಗುತ್ತೆ, ಅಶುದ್ಧ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದೆಂಥ ಮನಸ್ಥಿತಿ, ಕೊಳಕು ಮನಸ್ಥಿತಿ. ಒಬ್ಬ ರಾಷ್ಟ್ರಪತಿಯನ್ನು ಮತ್ತೊಬ್ಬ ರಾಷ್ಟ್ರಪತಿ, ಇದೇ ಇವರದೇ BJPಯ ಅಧಿಕಾರದ ಅವಧಿಯಲ್ಲಿ ದ್ರೌಪದಿ ಮುರ್ಮು ಮಹಿಳೆ, ಟ್ರೈಬಲ್ ಮಹಿಳೆ, ಭಾರತ ಮಾತೆ ಅಂತ ಹೆಣ್ಣಿನ ರೂಪ ಕೊಟ್ಟು ಭಾರತಕ್ಕೆ ಪೂಜೆ ಮಾಡ್ತಾರೆ. ಗೋ ಮಾತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ದಾಂಧಲೆ ಮಾಡ್ತಾರೆ ಎಲ್ಲರೂ ಈ ಸಂಘ ಪರಿವಾರದವರು. ಆಮೇಲೆ ನಾವು ಮಾತೆಯರಿಗೆ ನಾವು ಮರ್ಯಾದೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಬೇಟಿ ಬಚಾವೋ ಅಂತೆಂತ ಒಂದು ಸುದ್ದಿ ಮಾತಾಡ್ತಾರೆ ಅವರು. ಅದಲ್ಲದೆ ಎಲ್ಲ ದೇವತೆಗಳಿಗೂ ಪೂಜೆ ಮಾಡುವಂಥ ದೇವತೆಗಳಿಗೆ, ಶಕ್ತಿ ದೇವತೆಗಳು, ಹೆಣ್ಣು ಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಇಂತೆಲ್ಲ ಪುಂಗಿ ಬಿಟ್ಟಂತ ಇವರು ಇದೇ ದ್ರೌಪದಿ ಮುರ್ಮು ಅವ್ರನ್ನ ಸಂಸತ್ ಭವನ ಪೂರ್ಣಗೊಂಡಾಗ ಸಂಸತ್ ಭವನ ಉದ್ಘಾಟನೆಗೆ ಕರೆಯಲ್ಲ. ಶಿಷ್ಟಾಚಾರವನ್ನು ಉಲ್ಲಂಘಿಸಿ ದ್ರೌಪದಿ ಮುರ್ಮು ಅವರನ್ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಿಂದ ಹೊರಗಿಡ್ತಾರೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಂಸತ್ತಿನೊಳಗಡೆ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಹೋಮ ಹವನ ಮಾಡ್ತಕ್ಕಂಥದ್ದೇ ತಪ್ಪು, ಅಪರಾಧ. ಆದರೆ ಒಂದು ಜನಪ್ರತಿನಿಧಿ ಸರ್ಕಾರ ಸಂಸತ್ನೊಳಗಡೆ ಹೋಮ ಹವನಗಳು ಮಾಡುತ್ತೆ, ಕೇವಲ ಒಂದು ಧರ್ಮದವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಅವ್ರ ಮುಖಾಂತರ ಮಂತ್ರಪಠಣಗಳು ಮಾಡುತ್ತೆ. ಅಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬ ಅಸ್ಪೃಶ್ಯ ಮಹಿಳೆ, ಟ್ರೈಬಲ್ ಮಹಿಳೆ ದ್ರೌಪದಿ ಮುರ್ಮು ಅವ್ರನ್ನ ಶಿಷ್ಟಾಚಾರದ ಪ್ರಕಾರ ಕರಿಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕರೆಯದೆ ಅವರಿಗೆ ಅವಮಾನ ಮಾಡ್ತಾರೆ. ಇದು ಇಡೀ ದೇಶಕ್ಕೆ ಕೊಟ್ಟಂತ ಸಂದೇಶ ಏನು ಅಂದರೆ, ಇದು ಇವರು ಅಸಹನೆ ಹೊಂದಿರ್ತಕ್ಕಂಥವ್ರು, ಸಹಿಷ್ಣುತೆ ಬಗ್ಗೆ ಮಾತಾಡ್ತಾರೆ. ಅವ್ರು ಯಾವ ಸಹಿಷ್ಣುತೆ ಇವ್ರ ಹತ್ರ ಅಲ್ಲರಿ. ಶುದ್ಧೀಕರಣದ ರೋಗದವರೇ, ಇಡೀ ದೇಶದಲ್ಲಿ ನಿಮ್ಗೆ ಅನ್ನ ಹಾಕ್ತಕ್ಕಂಥವ್ರು ಈ ದೇಶದ ಶೂದ್ರರು, ರೈತರು, ದಲಿತರು ನಿಮ್ಗೆ ಅನ್ನ ಹಾಕ್ತಾರೆ, ತರಕಾರಿ ಕೊಡ್ತಾರೆ, ಸೊಪ್ಪು ಕೊಡ್ತಾರೆ, ಹಣ್ಣು ಕೊಡ್ತಾರೆ, ಹಾಲು ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ತುಪ್ಪ ಕೊಡ್ತಾರೆ. ನೀವು ಏನೂ ಮಾಡಲ್ಲ. ಶುದ್ಧೀಕರಣ ರೋಗದವ್ರು ನೀವು ಬರೀ ಸಗಣಿ ತಿಂತೀವಿ, ಗಂಜಲ ಕುಡಿತೀವಿ ಅಂತಿರಲ್ಲ. ಇಷ್ಟೆಲ್ಲ ಆಹಾರ ಕ್ರಮಗಳನ್ನ ಎಲ್ಲವನ್ನ, ಇಷ್ಟೆಲ್ಲ ಆಹಾರ ಪದಾರ್ಥಗಳನ್ನ, ದಿನನಿತ್ಯದ ಆಹಾರ ಪದಾರ್ಥಗಳನ್ನ, ನಿಮ್ಮ ಪೂಜೆ ಪುನಸ್ಕಾರಕ್ಕೆ ಬೇಕಾದಂತ ಹೂವಿಂದ ಹಿಡಿದು ತಿನ್ನುವಂಥ ದವಸ ಧಾನ್ಯಗಳು, ಹಾಲು, ತುಪ್ಪ, ಮೊಸರು ಎಲ್ಲವನ್ನ ಈ ಶ್ರಮಿಕ ವರ್ಗ ಬೆವರು ಸುರಿಸಿ ತಂದು ಕೊಡುತ್ತೆ ನಿಮಗೆ. ಚಮ್ಮಾರನಿಂದ ಹಿಡಿದು ಕೊನೆ ಶೂದ್ರರ ತನಕ ನಿಮಗೆ ಎಲ್ಲ ಥರ ಸೇವೆ ಚಟುವಟಿಕೆಗಳನ್ನ ಮಾಡಿ ತಂದು ಕೊಡ್ತಾರೆ. ಅವ್ರದೆಲ್ಲವನ್ನ ನೀವು ತಿಂತಿರಲ್ಲ. ಆ ತಿಂದಾಗ ಹೊಟ್ಟೆನಲ್ಲಿ ಶುದ್ಧ ಆಗೋಗುತ್ತಲ್ಲ, ಅವಾಗ ನೀವೇನು ಗಂಜಲ ಕುಡಿತೀರಾ ಆಮೇಲೆ, ಅಥವಾ ಗಂಜಲ ಹಾಕಿನೇ ಬೇಯಿಸ್ತೀರಾ ಎಲ್ಲನೂ, ಅಥವಾ ಹಾಲಿಗೆ ಗಂಜಲ ಮಿಕ್ಸ್ ಮಾಡ್ಕೊಂಡು ಕುಡಿತೀರಾ, ಅಥವಾ ತಿಂದ ಮೇಲೆ ಸಗಣಿ ತಿಂತೀರಾ? ಎಲ್ಲಿ ಶುದ್ಧೀಕರಣ ರೋಗ? ಯಾವ ಕಾಲದಲ್ಲಿದ್ದೀರಿ ನೀವೆಲ್ಲರೂ? ಪ್ರತಿಯೊಂದು ನೋಟು ಚಲಾವಣೆಯಾಗ ನೋಟು ಪ್ರತಿಯೊಂದು ಮನೆಯನ್ನು ನುಗ್ಗಿ ಎಲ್ಲರ ಮನೆಗೂ ಬಂದಿರುತ್ತೆ. ಪ್ರತಿದಿನ ಗಂಜಲ ಹಾಕೊಂಡು ತೊಳಿತಾ ಹೋಗ್ತೀರ ನೋಟ್ಗಳನ್ನ, ದುಡ್ಡಿಗೆ ಜಾತಿ ಭೇದ ಇಲ್ವಾ? ಆಹಾರಕ್ಕೆ ಜಾತಿ ಭೇದ ಇಲ್ವಾ? ಗಾಳಿಗೆ ಜಾತಿ ಭೇದ ಇಲ್ವಾ? ಇದೇ ಜನಗಳು ಓಡಾಡುವಂತ ಎಲ್ಲರೂ ಓಡಾಡ್ತಿರಲ್ಲ, ಈಗೇನು ನಿಮ್ಮ ಶುದ್ಧ ಆಗೋದಿಲ್ವಾ? ಎಂಥ ಕಚಡವಾದಂಥ ಆಲೋಚನೆಯಲ್ಲಿ ಇದ್ದೀರಿ ನೀವೆಲ್ಲರೂ. ದೇಶದಲ್ಲಿ ಸಮಾನತೆ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವನ ಕೊಡ ಮಾಡಬೇಕು ಅಂತ ಶಪಥ ಮಾಡ್ತೀರಾ, ಸಂವಿಧಾನಕ್ಕೆ ಅವಮಾನ ಮಾಡ್ತೀರಿ ನೀವೆಲ್ಲರೂ. ನೋಡ್ರಿ, ಇಷ್ಟು ಶುದ್ಧೀಕರಣದ ರೋಗ ಇರ್ತಕ್ಕಂಥವ್ರಿಗೆ, ಪ್ರತಿಯೊಂದರಲ್ಲೂ ಜಾತಿ ಹುಡ್ಕಂಥವ್ರಿಗೆ, ದೇವರು ಧರ್ಮಗಳನ್ನ ಹುಡ್ಕಂಥವ್ರಿಗೆ ಈ ದೇಶ ಖಂಡಿತವಾಗ್ಲೂ ಸೂಟ್ ಆಗಲ್ಲ. ಯಾಕಂದ್ರೆ ಇದು ಎಲ್ಲರೂ ಇರುವಂತ, ಅದು ಹೆಚ್ಚು ರೈತರೇ ತುಂಬಿರ್ತಕ್ಕಂಥ, ಹೆಚ್ಚು ಶೂದ್ರರೇ ತುಂಬಿರ್ತಕ್ಕಂಥ ದೇಶ, ಇದು ಶ್ರಮಜೀವಿಗಳೇ ತುಂಬಿರ್ತಕ್ಕಂಥ ದೇಶ. ನಿಮ್ಮಂತ ಶುದ್ಧದ ರೋಗದವ್ರಿಗೆ ಈ ದೇಶ ಇಷ್ಟ ಆಗಲ್ಲ, ಅಥವಾ ಸೂಟ್ ಆಗಲ್ಲ. ದಯವಿಟ್ಟು ನೀವೆಲ್ಲರೂ ಈ ನಿತ್ಯಾನಂದ ಸ್ವಾಮೀಜಿ ಇದನ್ನಲ್ಲ, ಅವನೋಗಿ ಅದೆಲ್ಲೋ ಒಂದು ಸ್ವಂತ ದ್ವೀಪ ತಗೊಂಡು ಬದುಕ್ತಾ ಇದ್ದಾನಲ್ಲ ಒಬ್ಬನೇ, ಅವನೇ ಒಂದು ಯುಟೋಪಿಯನ್ ರಾಷ್ಟ್ರ ಕಟ್ಕೊಂಡು, ಹಂಗೆ ನೀವೊಂದು ಯುಟೋಪಿಯಾ ಕಟ್ಕೊಬಿಡಿ. ಯಾವ್ದಾರ ಒಂದು ದ್ವೀಪ ರಾಷ್ಟ್ರವನ್ನು ತಗೊಂಡು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ನೀವೆಲ್ಲರೂ, ಬೇಕಾದಷ್ಟು ದುಡ್ಡಿದೆ ನಿಮ್ಮ ಹತ್ರ, ಈಗ ಹೋಗಿ ಅಲ್ಲಿ ನಿಮ್ಮ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧವಾದ ಭೂಮಿ ನೀವೇ ಇಟ್ಕೊಂಡು ನೀವೇ ಎಲ್ಲ ಒಂಥರ ಎಲ್ಲ ರೋಗಿಗಳು ಒಟ್ಟಿಗೆ ಹೋಗಿ ಸೇರ್ಕೊಂಡಂಗೆ, ನಿಮಗೇನು ಆಗಲ್ಲ. ಅವಾಗ ಅಂಥ ರೋಗಿಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗಿ ಅಲ್ಲೋ ಬದುಕಿವಾಗಪ್ಪ, ಈ ದೇಶ ನಿಮಗೆ ಸೂಟ್ ಆಗಲ್ಲ. ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಕೊನೆಗೆ ಇಷ್ಟೇ, ಈ ದೇಶ ನಿಮಗೆ ಸೂಟ್ ಆಗಲ್ಲ. ನಮ್ಮ ದೇಶದಲ್ಲಿ ನೀವು ಇರ್ಬಿಡಿ, ನಮ್ಮ ದೇಶ ನಿಮ್ಗೆ ಹೆಂಗೂ ಹೊರಗಿಂದ ಬಂದಾರಲ್ವಾ, ಯಾವಾಗಲೂ ನೀವು ಮಡಿ ಅನ್ನೋ ಮಡಿ ರೋಗ ಹತ್ಕೊಬಿಟ್ಟಿದೆ ನಿಮಗೆ. ಹಂಗಾಗಿ ನೀವು ಪ್ರತಿದಿನ ಈ ಥರದ ಅವಮಾನ ಮಾಡ್ತೀರಿ. ನಮ್ಗೆ ಆಗ್ತಕ್ಕಂಥ ಅವಮಾನದ ಅಂದಾಜೆ ನಿಮಗಿಲ್ಲ. ಚಿಕ್ಕ ಮಗುವಾಗಿ ಹುಟ್ಟಿದಾಗಿಂದ ಹಿಡಿದು ಸಾಯ ತನಕ ಈ ದೇಶದ ಶೂದ್ರರು, ಅತಿಶೂದ್ರರು ಈ ಜಾತಿ ರೋಗದಲ್ಲಿ ನೆರಳಬೇಕಾಗಿದೆಯಲ್ರಿ. ಆಮೇಲೆ ಪುಂಗಿ ಬಿಡ್ತೀರಿ ನೀವು ಭಾಷಣದಲ್ಲಿ ಬಂದ್ಬಿಟ್ಟು, ಇಲ್ಲಿ ಜಾತಿನೇ ಇಲ್ಲ, ಭೇದ ಇಲ್ಲ, ಜಾತಿ ಹೆಸರಲ್ಲಿ ರಿಸರ್ವೇಷನ್ ಕೊಡಬಾರ್ದು, ಜಾತಿ ಹೆಸರಲ್ಲಿ ಪ್ರತಿಭೆ ಹೊಟ್ಟೋಗುತ್ತೆ. ಯಾವ ಗಣಂದಾರಿ ಪ್ರತಿಭೆ ನಿಮ್ದಿದು? ಶುದ್ಧೀಕರಣದ ರೋಗ ಮಾಡ್ಕೊಂಡಿದ್ರಲ್ಲಿ ನೀವು. ಮನುಷ್ಯನನ್ನು ಪ್ರೀತಿಸದ, ಮನುಷ್ಯನನ್ನು ಸಹಿಸದ, ಮನುಷ್ಯರ ನಡುವೆ ಸೌಹಾರ್ದತೆಯನ್ನು ನೋಡಲಾರದಂತ, ಬಯಸಲಾರದಂತ ನೀವು ರೋಗಿಗಳು, ಮನೋರೋಗಿಗಳಿಗೆ ಭಾರತವು ತಕ್ಕದ್ದಲ್ಲ. ಬರೀ ಬಾಯಲ್ಲಿ ಹೇಳಕ್ ಮಾತ್ರ ನಿಮ್ಗೆ ದೇವರು, ಧರ್ಮ, ಅದರ ನಡವಳಿಕೆಯಲ್ಲಿ ನಿಮ್ಗೆ ಯಾವ ದೇವರೂ ಇಲ್ಲ, ಧರ್ಮವೂ ಇಲ್ಲ, ಕರ್ಮವೂ ಇಲ್ಲ, ನಿಮಗೆ ಸಹಿಷ್ಣುತೆಯೂ ಇಲ್ಲ. ನಿಮಗೆ ಈ ರೀತಿ ಪದೇ ಅವಮಾನ ಮಾಡೋದ್ರ ಮುಖಾಂತರ ನೀವು ನಮ್ಮ ಆತ್ಮಾಭಿಮಾನವನ್ನು ಕೆರಳಿಸ್ತಾ ಇದ್ದೀರಾ. ಈ ದೇಶದಲ್ಲಿ ಒಂದು ನಾಗರಿಕ ಸಮರ ನಡೆಯೋದಕ್ಕಿಂತ ಮುಂಚೆ ದಯಮಾಡಿ ನೀವು ಈ ದೇಶದಿಂದ
ತೊಲಗೋಗಿ ಎಲ್ಲರೂ ಒಂದು ಯುಟೋಪಿಯಾದಂಥ ಒಂದು ರಾಷ್ಟ್ರ ಕಟ್ಕೊಂಡು ಅಲ್ಲೇ ನಿಮ್ಮದೇ ಅಂತ ಹೋಮ ಹವನ ಧರ್ಮ ದೇವರು ಒಳ್ಳೆ ಇಟ್ಕೊಂಡು ಶುದ್ಧವಾಗಿ ಬದುಕ್ರಪ್ಪ. ದಯವಿಟ್ಟು ನಿಮ್ಮನ್ನು ಬದುಕಬೇಡಿ ಅಂತ ಹೇಳ, ದಯವಿಟ್ಟು. ಆದರೆ ಈ ದೇಶದಲ್ಲಿ ಇರಬೇಡಿ. ನಿಮ್ಮ ಈ ಒಂದು ಉಪಟಳ ನಮಗೆ ಬಹಳ ಕಷ್ಟ ಹೋಗ್ತಾ ಇದೆ. ಅತ್ಯಂತ ನಾಚಿಕೆಗೇಡು ಅನಿಸ್ತಾ ಇದೆ, ಅವಮಾನ ಅನಿಸ್ತಾ ಇದೆ, ಅಸಹ್ಯ ಅನಿಸ್ತಾ ಇದೆ. ಹೊರಟುಬಿಡಿ. ನಿಮಗೆ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು.